ಹುಬ್ಬಳ್ಳಿ ತಾಲೂಕಿನ ಜಟಕಾ ಗೇಟ್ ಬಳಿ ಅಕ್ರಮವಾಗಿ ನಡೆಯುತ್ತಿರುವ ಭೈರವೇಶ್ವರ ಸ್ಟೋನ್ ಕ್ರಷರ್ ಸ್ಥಳದಲ್ಲಿ ಬೃಹತ್ ಕಲ್ಲು ಕ್ವಾರೆಯಿಂದ ಕಲ್ಲು ತುಂಬಿದ ಟಿಪ್ಪರ್ ಮೂಲಕ ಮೇಲ್ಭಾಗಕ್ಕೆ ಬರಬೇಕಾದರೆ ದುಮ್ಮಸಂದ್ರ ಗ್ರಾಮದ ಚಾಲಕ ಲಕ್ಷ್ಮಣ್ ಟಿಪ್ಪರ್ ವಾಹನ ಸಮೇತ ನೀರು ತುಂಬಿದ ಬೃಹತ್ ಕಲ್ಲು ಕೋರೆಗೆ ಬಿದ್ದಿದ್ದು ಕಳೆದ 3 ದಿನಗಳಿಂದ ಆತನಿಗಾಗಿ ಹುಡುಕಾಟ ನಡೆದಿದೆ. ಇಂದು ಸ್ಥಳಕ್ಕಾಗಮಿಸಿದ ಮಾಜಿ ಶಾಸಕ ಸುರೇಶ್ ಗೌಡರವರು ಸ್ಥಳ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದರು. ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಆದರ್ಶ ಮತ್ತು ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರಿಗೆ ದೂರವಾಣಿ ಮೂಲಕ ತರಾಟೆಗೆ ತೆಗೆದುಕೊಂಡು ಕನಿಷ್ಠ ಸೌಜನ್ಯಕ್ಕಾದರೂ ಸ್ಥಳಕ್ಕೆ ಒಬ್ಬ ಅಧಿಕಾರಿ ಬಂದಿಲ್ಲ ಎಂದರೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಯಾವ ರೀತಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಯುತ್ತದೆ. ಆತನ ಕುಟುಂಬಕ್ಕೆ ನ್ಯಾಯ ಒದಗಿಸಿ ಎಂದು ಆಗ್ರಹಿಸಿದರು. ಗಣಿ ಅಧಿಕಾರಿ ಪುಷ್ಪಲತಾ ದೂರವಾಣಿ ಮೂಲಕ ತಿಳಿಸಿ, ಪ್ರಸ್ತುತ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆ ಅಕ್ರಮವಾಗಿದ್ದು ಇದರ ವಿರುದ್ಧ ಕ್ರಮ ಜರುಗಿಸುತ್ತೇನೆ ಎಂದರು. ಇಲ್ಲಿಗೆಲ್ಲ ಒಂದು ಕ್ರಮ ತಗೊಳ್ಳಿಲ್ಲ. ಇಲ್ಲೊಂದು ಹುಡುಗ ಸತ್ತು 3 ದಿವಸ ಇಲ್ಲಿಗಲ್ಲು ಎಲ್ಲಿ ಕೇಸ್ ಮಾಡಿದ್ದೀರಿ? ನಿಮ್ಮ ಹಿಂದೆ ಕೇಸ್ ಆದರೂ ನಿಲ್ಲಿಸ್ಬಿಡ್ತಾರಮ್ಮ. ನಿಮ್ಮ ಕೇಸ್ ಮಾಡಿದ್ರು ಅವರು ಯಾವ ಜಾಗ ಅಲ್ಲಿ ಇನ್ಸಿಡೆಂಟ್ ಆಗಿದೆಯಲ್ಲ, ಸೇಫ್ಟಿ ಮೆಜರ್ಸ್ ಎಲ್ಲ ಮಾಡಬೇಕಾಗಿರೋರು ಯಾರು? ನಿಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ? ಏನು ನೋಟಿಸ್ ಕೊಡ್ತೀರಿ? ನೋಟಿಸ್ ಕೊಟ್ಟರೆ ಪ್ರಾಣ ತಂದು ಕೊಡ್ತೀರಾ ಹುಡುಗಂದು? ನಿಮ್ಮ ನೋಟಿಸ್ ಕೊಟ್ಟಿದ್ದೀರಿ, ನೋಟಿಸ್ ಪ್ರಾಣ ತಂದು ಕೊಡ್ತದೇನಮ್ಮ? ನಿಮ್ಮ ಅಧಿಕಾರಿಗಳು ಬರೋದು, ವಾರಕ್ಕೊಂದ್ಸರಿ ವಸೂಲಿ ಮಾಡೋದು, ಶನಿವಾರ ತಲುಪಿಸೋದು, ಹೋಗೋದು, ಇಷ್ಟೇ ನಿಮ್ಮ ಡ್ಯೂಟಿ. ಇನ್ನೇನು ಮಾಡ್ತಾ ಇದ್ದೀರಾ ನೀವು? ನೋಡ್ತಾ ಇದ್ದೀವಲ್ಲ, 2 ದಿವಸ ಆಗೈತೆ ನಿಮ್ಮ ಇಲಾಖೆಯಲ್ಲಿ ಒಬ್ಬ ಅಧಿಕಾರಿ ಬಂದು ನೋಡೋಣ ಇದೇನಾಗೈತೆ ಅಂತ. ಯಾವಾಗ ನಿಮಗೆ ಗೊತ್ತಾಗಿದ್ದೆ? ಬೆಳಿಗ್ಗೆನಾ? ವೆರಿ ಗುಡ್. ಅಲ್ಲಮ್ಮ, ಗುರುವಾರ ರಾತ್ರಿ ಆಗಿರೋ ಇನ್ಸಿಡೆಂಟು ಇವತ್ತು ಗೊತ್ತಾಯ್ತು ಅಂತ ಬೆಳಿಗ್ಗೆ ಗೊತ್ತಾಯ್ತು ಅಂತಿರಲ್ಲ. ನಿಮ್ದೇನು ಏನು ಸರ್ಕಾರ ಅನ್ಬೇಕಾ? ಏನು ಅನ್ಬೇಕು ಇದಕ್ಕೆ? ಅಂದ್ರೆ ನೀವು ಆಫೀಸಲ್ಲಿ ಇದ್ರು ನಿಮ್ಗೆ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರೆ ನಿಮ್ಮ ಅಧಿಕಾರಿಗಳು ಯಾವ ರೀತಿ ಕೊಲೈಡ್ ಆಗಿದ್ದಾರೆ ಅಂತ ಅರ್ಥ ಆಯ್ತದ ಇಲ್ಲಿ. ಏನಮ್ಮ ಪ್ರಯೋಜನ? ಕೇಸು ನೀವು ಕೇಸ್ ಹಾಕ್ತೀರಿ, ನಿಮ್ಮ ಫೀಲ್ಡ್ ಆಫೀಸರ್ ಬಂದು ಮಾಮೂಲಿ ವಸೂಲಿ ತಗೊಂಡು ಅವ್ರ ಮಡಿಯಾಗಿ ಬಿಡ್ತಾ ಇರ್ತಾರೆ. ಈ ಪ್ರಾಣ ಹೋಗಿದೆಯಲ್ಲ, ಯಾರು ಕ್ರಮ ತಗೊಳ್ಳೋರು? ಯಾರು? ಆ ಕುಟುಂಬಕ್ಕೆ ಆಗ ನೀವು ಹಾಕ್ತೀರಾ? ನಿಮ್ಮ ಡಿಪಾರ್ಟ್ಮೆಂಟ್ ಅಂತ ಕೆಟ್ಟ ಡಿಪಾರ್ಟ್ಮೆಂಟ್ ನ ಜೀವನದಲ್ಲಿ ನಾವು ನೋಡೋಕ್ಕಾಗಲ್ಲ ಅನ್ಸುತ್ತೆ. ನೀವೆಲ್ಲ ಹಿಂಗೆ ರಾಜಕಾರಣಿಗಳು ಮಾತು ಕಟ್ಕೊಂಡು ಇಲ್ಲಿಗೆಲ್ಲ ಬಿಟ್ಕೊಂಡಿರಿ. ಇಲ್ಲೇನಾಗ್ತದೆ? ಇಂಥ ಸಾವುಗಳು ಇದು ಒಂಥರ ಬಿಟ್ಟಿ ಬಾಕಿ ತರ ಕೊಡ್ತಾ ಇರಿ ಸಾವುಗಳನ್ನ. ಹಂಗಾದ್ರೆ ಗೌರವ ಬೇಡವಾ? ಅಲ್ಲಿ ಬಂದು ನೋಡಿದಾರೆ ಯಾರ? ನಿಮ್ಮ ಸ್ಪಾಟ್ ಬಂದು ನೋಡಿದಾರೆ ಏನೇನಾಗಿದೆ ಅಲ್ಲಿ ಅಂತ? ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪತ್ರಕರ್ತರ ಜೊತೆ ಮಾತನಾಡಿದ ಮಾಜಿ ಶಾಸಕ ಸುರೇಶ್ ಗೌಡ ಅವರು, ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಇಂತಹ ದುರ್ಘಟನೆಗಳು ನಡೆಯುತ್ತವೆ. 3 ದಿನ ಕಳೆದರೂ ಕೂಡ ಒಬ್ಬ ವ್ಯಕ್ತಿಯ ಮೃತದೇಹ ದೊರೆಯಲಿಲ್ಲ ಎಂದರೆ ಅರ್ಥವೇ ಆಗುತ್ತಿಲ್ಲ. ಕಾಟಾಚಾರಕ್ಕೆ ಹುಡುಕುತ್ತಿದ್ದಾರೆ. ಸರ್ಕಾರದ ವತಿಯಿಂದ ಸಾವು ಬಿಟ್ಟಿ ಭಾಗ್ಯವಾಗಿದೆ. ಜಿಲ್ಲಾಡಳಿತ ಸತ್ತು ಹೋಗಿದೆ. ತಾಲೂಕು ಆಡಳಿತ ಕೆಲವು ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ನಲುಗುತ್ತಿದೆ. ಕಳೆದ 3 ದಿನಗಳಿಂದ ಸಾವಿರಾರು ಜನ ಕಾಯುತ್ತಾ ಕುಳಿತಿದ್ದಾರೆ. ಅಧಿಕಾರಿ ವರ್ಗದವರಿಗೆ ಹೋದ ಜೀವಕ್ಕೆ ಬೆಲೆ ಇಲ್ಲದಂತೆ ವರ್ತಿಸುತ್ತಿದ್ದಾರೆ. ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕ್ರಷರ್ಗಳ ನೌಕರರಿಗೆ ಭದ್ರತೆ ವ್ಯವಸ್ಥೆಯಂತೂ ಮೊದಲೇ ಇಲ್ಲ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಅಚ್ಚುಕಟ್ಟಾಗಿ ಶನಿವಾರ ಬಂದು ತಾಲೂಕಿನ ವ್ಯಾಪ್ತಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಮತ್ತು ಕ್ರಷರ್ಗಳ ಕಲೆಕ್ಷನ್ ಮಾಡಿ ತೆಗೆದುಕೊಂಡು ಹೋಗಿ ಒಪ್ಪಿಸುವುದೇ ಅವರ ಕೆಲಸ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ನಡೆದು ಸುಮಾರು 2.5 ದಿವಸ ಆಗ್ತಾ ಇದೆ. ಸ್ಥಳೀಕರ ಪ್ರಕಾರ ಗುರುವಾರ ರಾತ್ರಿ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ದುರ್ಘಟನೆ ನಡೆದಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಇದುವರೆಗೂ ಸಹ ತಾಲೂಕು ಆಡಳಿತ ಆಗಲಿ, ಜಿಲ್ಲಾ ಆಡಳಿತ ಆಗಲಿ, ಒಬ್ಬ ಕೂಲಿ ಕಾರ್ಮಿಕ, ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥ ಒಬ್ಬ ಕೂಲಿ ಕಾರ್ಮಿಕ ಆತನ ನೀರುಗಳಿರ್ತಕ್ಕಂಥ ಬಾಡಿನ ತೆಗಿತಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ಸ್ಥಳೀಯವಾಗಿ ಇಲ್ಲಿರ್ತಕ್ಕಂಥವ್ರು ಯಾವುದೋ ಫೈರ್ ಬ್ರಿಗೇಡ್ನವ್ರಿಗೆ ಹೇಳಿ ಕಾಟಾಚಾರಕ್ಕೆ ಅಂದಂಗೆ ಈ ಪೊಲೀಸ್ನವ್ರು ಬಂದು ಸುಮಾರು 2.5 ದಿವಸಗಳಿಂದಲೂ ಆ ಕುಟುಂಬಕ್ಕೆ ಆಗ್ತಾ ಇರ್ತಕ್ಕಂಥ ನೋವು ಸಹ ಗಮನಿಸದೆ ಯಾವುದೇ ಸರ್ಕಾರಿ ಯಂತ್ರದವರು ಇಲ್ಲಿ ಬರದಲೇ ಇವತ್ತು ಆ ಬಾಡಿನ ಇದುವರೆಗೂ ತೆಗಿಯೋಕ್ಕಾಗಿಲ್ಲ ಅಂದರೆ ಈ ಸರ್ಕಾರ ಎಷ್ಟು ನಿರ್ಜಲವಾಗಿದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇಡೀ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕ ಅಕ್ರಮ ಗಣಿಗಾರಿಕೆಗಳು
ಅದನ್ನು ಕೇವಲ ವಾರಕ್ಕೊಂದ್ಸರಿ ವಸೂಲಿ ಮಾಡೋದಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ ಅಂತಕ್ಕಂಥ ಈಗಾಗಲೇ ಹಲವಾರು ಬಾರಿ ಹೇಳಿದ್ದೀನಿ. ಆ ಸಂಬಂಧಪಟ್ಟ ಜಿಯಾಲಜಿಸ್ಟ್ ಯಾರಾದರೂ ಬಂದಿದ್ದಾರಾ ಇಲ್ಲಿ? ಇದುವರೆಗೂ ಬಂದಿಲ್ಲ. ತಹಸೀಲ್ದಾರ ಬಂದಿದ್ದಾನ? ಇದುವರೆಗೂ ಬಂದಿಲ್ಲ. AC ಬಂದಿದ್ದಾರಾ? ಇದುವರೆಗೂ ಬಂದಿಲ್ಲ. DC ಬಂದಿದ್ದಾರಾ? ತಿರುಗಿ ನೋಡಿಲ್ಲ. ಪುಣ್ಯಾತ್ಮ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ. ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ಕ್ರಮ ತೆಗೆದುಕೊಂಡಿದ್ದಾರಾ? ಅದನ್ನೂ ತೆಗೆದುಕೊಂಡಿಲ್ಲ. ಬಹುತೇಕ ಕಾಂಗ್ರೆಸ್ ಸರ್ಕಾರ ಇದು ಒಂದು ರೀತಿಯ ಬಿಟ್ಟಿ ಭಾಗ್ಯ, ಸಾವನ್ನೂ ಸಹ ಬಿಟ್ಟಿ ಭಾಗ್ಯ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಈಗಲಾದರೂ ಜಿಲ್ಲಾಡಳಿತ ಸತ್ತೋಗಿದೆ. ಜಿಲ್ಲಾಡಳಿತ ಅನ್ನೋದೇ ಸತ್ತೋಗಿದೆ. ಜಿಲ್ಲಾ ಆಡಳಿತನೇ ಇಲ್ಲ. ತಾಲೂಕು ಆಡಳಿತ ಅಂತೂ ಕೇಳೋದು ಬೇಕೇ ಆಗಿಲ್ಲ. ಕೆಲವು ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಆಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಎಚ್ಚೆತ್ಕೊಂಡು ಏನಾಗಿದೆ ಅಂತಕ್ಕಂಥ ಸತ್ಯ ಶೋಧನೆ ಮಾಡಿ ತಪ್ಪಿತಸ್ಥ ಇಲ್ಲಿ ಸೇಫ್ಟಿ ಮೆಜರ್ಮೆಂಟ್ಸ್ ಏನೇನು ಮಾಡ್ಕೊಂಡಿದ್ದಾರೆ, ಎಷ್ಟಿದೆ ಸೇಫ್ಟಿ ಬಗ್ಗೆ ಏನೋ ನಾನೇ ಕಣ್ಣಿಂದ ನೋಡ್ತಾ ಇದ್ದೀನಿ. ಅಲ್ಲೇನಾದರೂ ಒಂದು ಲಾರಿ ಬಸ್ಗಳು ಓಡಾಡ್ತಕ್ಕಂಥ ಜಾಗನ ಅದು? ಹೆಂಗೆ ಈ ಜಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಅಲೋ ಮಾಡಿದ್ರು ಇಲ್ಲೆಲ್ಲ? ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಈ ಸರ್ಕಾರಕ್ಕೆ ಯಾವ ರೀತಿ ಏನೇನು ಮಾಡ್ತಾ ಇದ್ದಾರೆ, ಇವರ ಒಂದು ಏನು ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡ್ತಕ್ಕಂಥ ಎಲ್ಲರಿಗೂ ಸಹ ಸಹಕಾರ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮಾಡಲಿ, ನೋಡೋಣ. ಇವತ್ತು ಸಾಯಂಕಾಲದವರೆಗೆ ಕಾಯ್ತೀವಿ. ಕಾಯಿಲ್ಲ ಅಂದರೆ ನಾಳೆಯಿಂದ ನಮ್ಮದೇ ಆದಂಥ ದಾರಿನಲ್ಲಿ ಆ ಮೃತನ ಕುಟುಂಬಕ್ಕೆ ಏನೇನು ನ್ಯಾಯ ಸಿಗಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.